ನಮಸ್ಕಾರ ಸ್ನೇಹಿತರೆ. ವೈಕುಂಠ ಏಕಾದಶಿಯ ಮಹತ್ವ ಮತ್ತು ಇತಿಹಾಸ. ವೈಕುಂಠ ಏಕಾದಶಿ ಒಂದು ಅತ್ಯಂತ ಪವಿತ್ರ ಮತ್ತು ಮಹತ್ವದ ಹಿಂದೂ ಹಬ್ಬವಾಗಿದೆ. ಇದು ಮಾರ್ಗ ಮಾಸ ಶುದ್ಧ ಏಕಾದಶಿ ಶುಕ್ಲ ಪಕ್ಷದ 11ನೇ ತಿಥಿ ಈ ದಿನದಲ್ಲಿ ಆಚರಿಸಲಾಗುತ್ತದೆ. ವೈಕುಂಠ ಏಕಾದಶಿಯನ್ನು ಮೋಕ್ಷದಾಯಕ ಏಕಾದಶಿ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಈ ದಿನ ಉಪವಾಸ ಮತ್ತು ಪೂಜಾ ಕರ್ಮಗಳು ವ್ಯಕ್ತಿಗೆ ಮೋಕ್ಷವನ್ನು ನೀಡುತ್ತವೆ ಎಂದು ಶ್ರದ್ಧೆ ಇದೆ. ಹಿಂದೂ ಪುರಾಣ ಪ್ರಕಾರ ವೈಕುಂಠ ಏಕಾದಶಿಯ ದಿನ ಭಕ್ತರು ತಮ್ಮ ಮನಸ್ಸು ಮತ್ತು ದೇಹದಿಂದ ಶ್ರೇಷ್ಠ ವರ್ತನೆಗಳನ್ನು ತೋರಿಸಿ ವಿಷ್ಣುವಿನ ಕೃಪೆಗೆ ಪಡೆಯಲು ಪ್ರಯತ್ನಿಸುತ್ತಾರೆ. ವೈಕುಂಠ ದ್ವಾರ ಅಂದರೆ ಸ್ವರ್ಗದ ಬಾಗಿಲು ಈ ದಿನದಲ್ಲಿ ತೆರೆದಿರುತ್ತದೆ ಎಂದು ನಂಬಲಾಗಿದೆ. ಈ ದ್ವಾರದಲ್ಲಿ ಪ್ರವೇಶಿಸಿದವರು ಪುನರ್ಜನ್ಮದಿಂದ ಮುಕ್ತಿ ಪಡೆಯುತ್ತಾರೆ. ವೇದ ಪುರಾಣ ಮತ್ತು ವೈಕುಂಠ ಏಕಾದಶಿ. ಪದ್ಮಪುರಾಣ ಮತ್ತು ವಿಷ್ಣು ಪುರಾಣಗಳ ಪ್ರಕಾರ ಈ ದಿನ ತುಂಬ ಮಹತ್ವದ್ದು. ಶ್ರೀಹರಿ ವಿಷ್ಣು ಸ್ವತಃ ವಿವರಿಸಿದ್ದಾರೆ. ರಾಕ್ಷಸರೊಂದಿಗೆ ಹೋರಾಟದ ವೇಳೆ ದೇವತೆಗಳಿಗೆ ತಾನು ನೀಡಿದ ಆಶೀರ್ವಾದದ ಭಾಗವಾಗಿ ವೈಕುಂಠ ದ್ವಾರವನ್ನು ಈ ದಿನ ಭಕ್ತರಿಗಾಗಿ ತೆರೆಯಲಾಗುತ್ತದೆ. ಆಚರಣೆ ಮತ್ತು ಆಚಾರಗಳು. ಮೊದಲನೆಯದು ಉಪವಾಸ, ಎರಡನೆಯದು ವಿಷ್ಣುವಿನ ಪೂಜೆ, ಮೂರನೆಯದು ವೈಕುಂಠ ದ್ವಾರ ಪ್ರವೇಶ, 4 ಧಾರ್ಮಿಕ ಪಾಠ. ವೈಕುಂಠ ಏಕಾದಶಿಯ ಶ್ರದ್ಧೆಯು ಯಾವಾಗ ಆರಂಭವಾಯಿತು? ಹೀಗೊಂದು ಶ್ರದ್ಧೆಯಿದೆ. ಅನ್ಯಾಯವನ್ನು ಹಾರಿ ಧರ್ಮವನ್ನು ಉಳಿಸಲು ಈ ದಿನ ಶ್ರೀಹರಿ ತನ್ನ ಉಪಾಸಕರಿಗೆ ಮೋಕ್ಷವನ್ನು ನೀಡಲು ತನ್ನ ಕೃಪಾವರ್ಷವನ್ನು ತೋರಿಸುತ್ತಾನೆ. ಈ ಆಚರಣೆ ದ್ವಾಪರ ಯುಗದಿಂದಲೂ ನಡೆಯುತ್ತಿದ್ದು ಅದು ವೈಕುಂಠಕ್ಕೆ ಸೇರುವ ಮಾರ್ಗವನ್ನು ತೋರಿಸುತ್ತದೆ. ವೈಕುಂಠ ಏಕಾದಶಿಯ ಆಧ್ಯಾತ್ಮಿಕ ಲಾಭಗಳು: ಮೋಕ್ಷ ಪ್ರಾಪ್ತಿ, ದೈಹಿಕ ಮತ್ತು ಮಾನಸಿಕ ಶುದ್ಧಿ, ವಿಷ್ಣುವಿನ ಅನುಗ್ರಹ. ಈ ಥರ ಎಲ್ಲನೂ ನಮಗೆ ಅನುಗ್ರಹ ಆಗಲಿ, ಎಲ್ರಿಗೂ ಆಗಲಿ ಅಂತ ಹೇಳ್ತಾ ನಮ್ಮನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.